ಇನ್ನು ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಕ್ತಾಯ ಆಗಿದ್ದು ಬೆಂಗಳೂರಿನ 20 ವಿಧಾನಸಭಾ ಕ್ಷೇತ್ರಗಳಲ್ಲಿ ಶೇಕಡಾ 40ಕ್ಕಿಂತ ಹೆಚ್ಚು ಮತದಾರರ ಹೆಸರು ಡಿಲೀಟ್ ಆಗಿದೆ. 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಶೇಕಡಾ 50ಕ್ಕಿಂತ ಹೆಚ್ಚು ಮತದಾರರು ಪಟ್ಟಿಯಿಂದ ಔಟ್ ಆಗ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ ಪ್ರಮಾಣದಲ್ಲಿ ಮತದಾರರ ಹೆಸರುಗಳು ಡಿಲೀಟ್ ಆಗಿದ್ದಾವೆ ಅನ್ನೋದನ್ನು ನಾವು ನೋಡಬೇಕು. ಬೊಮ್ಮನಹಳ್ಳಿ ಮತಕ್ಷೇತ್ರದಲ್ಲಿ ಸತೀಶ್ ರೆಡ್ಡಿ ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ ಇದು. ಪ್ರೆಸಿಡೆಂಟ್ ಶಾಸಕರಿರುವಂಥದ್ದು ಸತೀಶ್ ರೆಡ್ಡಿ ಅವರು. ಇಲ್ಲಿರುವಂತಹ ಒಟ್ಟು ಮತದಾರರು 4,84,973 ಮತದಾರರಿದ್ದಾರೆ. ಡಿಲೀಟ್ ಆಗುವಂಥದ್ದು 2,67,014 ಮತದಾರರು. ಅಂದರೆ ಈ ಮತಕ್ಷೇತ್ರದ 55.06% ಮತದಾರರ ಹೆಸರು ಪಟ್ಟಿಯಿಂದ ಹೊರಗಡೆ ಹೋಗ್ತಾ ಇದೆ. ಇನ್ನು ದಾಸರಹಳ್ಳಿ ಕ್ಷೇತ್ರ, ದಾಸರಹಳ್ಳಿ ಮತಕ್ಷೇತ್ರದಲ್ಲಿ ಹಾಲಿ ಶಾಸಕರಾಗಿರುವಂಥವರು ಮುನಿರಾಜು ಅವರು. ಈ ಮತಕ್ಷೇತ್ರದಲ್ಲಿ ಇರುವಂತಹ ಒಟ್ಟು ಮತದಾರರು ಅಂದರೆ ಮತದಾರರ ಪಟ್ಟಿಯಲ್ಲಿರುವಂತಹ ಒಟ್ಟು ಮತದಾರರ ಸಂಖ್ಯೆ 4,71,922 ಮತದಾರರು. ಅದರಲ್ಲಿ ಡಿಲೀಟ್ ಆಗ್ತಾ ಇರುವಂಥದ್ದು 2,46,790 ಮತದಾರರು. 52.88% ಮತದಾರರು ಇಲ್ಲಿ ಡಿಲೀಟ್ ಆಗ್ತಾ ಇದ್ದಾರೆ. ಹಾಗೆಯೇ BTM ಲೇಔಟ್ ರಾಮಲಿಂಗಾರೆಡ್ಡಿ ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ, ಇಲ್ಲಿರುವಂತಹ ಒಟ್ಟು ಮತದಾರರು 2,82,035 ಮತದಾರರು. ಡಿಲೀಟ್ ಆಗುವಂಥದ್ದು 1,46,273 ಮತದಾರರು. ಅಂದರೆ ಶೇಕಡಾ 51.86 ಮತದಾರರು ಇಲ್ಲಿ ಈಗ ಡಿಲೀಟ್ ಆಗ್ತಾ ಇದ್ದಾರೆ. ಹಾಗೆ ವಿಜಯನಗರ ಕ್ಷೇತ್ರ, ಎಂ ಕೃಷ್ಣಪ್ಪ ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ, ಇಲ್ಲಿರುವಂತಹ ಒಟ್ಟು ಮತದಾರರು 3,20,773 ಮತದಾರರು. ಆದರೆ ಡಿಲೀಟ್ ಆಗ್ತಾ ಇರುವಂಥದ್ದು 1,65,058 ಮತದಾರರು. ಅಂದರೆ 51.45%. ಇನ್ನು CV ರಾಮನ್ ನಗರ, ಎಸ್ ರಘು ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ, ಒಟ್ಟು ಮತದಾರರು 2,74,142 ಮಂದಿ ಮತದಾರರಾಗಿದ್ದರೆ ಡಿಲೀಟ್ ಆಗುವಂಥವರು 1,40,40,801. ಇಲ್ಲೂ ಕೂಡ 50%, 51.36% ಮತದಾರರು ಡಿಲೀಟ್ ಆಗ್ತಾ ಇದ್ದಾರೆ. ಇನ್ನು ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಪ್ರಿಯಾಕೃಷ್ಣ ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ, ಇಲ್ಲಿ ಇರುವಂತಹ ಒಟ್ಟು ಮತದಾರರು 3,06,486 ಮತದಾರರು. ಡಿಲೀಟ್ ಆಗ್ತಾ ಇರುವಂಥವರು 1,49,707 ಮತದಾರರು ಇಲ್ಲಿ ಡಿಲೀಟ್ ಆಗ್ತಾ ಇದ್ದಾರೆ. ಅಂದರೆ 48.85% ಮತದಾರರು. ಬಸವನಗುಡಿ ಮತಕ್ಷೇತ್ರ, ರವಿ ಸುಬ್ರಹ್ಮಣ್ಯ ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ, ಇಲ್ಲಿರುವ ಒಟ್ಟು ಮತದಾರರು 2,37,161 ಮಂದಿ. ಆದರೆ ಇದರಲ್ಲಿ ಡಿಲೀಟ್ ಆಗ್ತಾ ಇರುವಂಥದ್ದು 1,14,013 ಮತದಾರರು, 48.07%. ಪದ್ಮನಾಭನಗರ ಮತಕ್ಷೇತ್ರ, ಅಶೋಕ್ ಅವರ ಕ್ಷೇತ್ರ, ಇಲ್ಲಿರುವ ಒಟ್ಟು ಮತದಾರರು 2,93,149 ಮತದಾರರಾಗಿದ್ದರೆ ಡಿಲೀಟ್ ಆಗ್ತಾ ಇರುವಂಥವರು 1,27,647 ಮತದಾರರು. ಒಟ್ಟು 43.54% ಮತದಾರರು ಡಿಲೀಟ್ ಆಗ್ತಾ ಇದ್ದಾರೆ. ಇದು ಮೇಲ್ನೋಟಕ್ಕಿರುವಂತಹ ಎಕ್ಸಾಂಪಲ್ಗಳಷ್ಟೇ. ರಾಜ್ಯದಲ್ಲಿ ಒಟ್ಟು 1,08,00,000 ಮತದಾರರ ಹೆಸರು SIRನಿಂದ ಬಹುತೇಕ ಡಿಲೀಟ್ ಆಗುತ್ತೆ. ಆಗಸ್ಟ್ 24ಕ್ಕೆ ಮೊದಲ ಕರಡು ಪಟ್ಟಿ ಪ್ರಕಟ ಆಗಲಿದ್ದು ಸೆಪ್ಟೆಂಬರ್ 23ರ ಒಳಗಡೆ ಆಕ್ಷೇಪಣೆ ಸಲ್ಲಿಸಬೇಕು. ಅಷ್ಟರೊಳಗಡೆ ಯಾರ್ಯಾರ ಹೆಸರು ಡಿಲೀಟ್ ಆಗಿದೆಯೋ ಚೆಕ್ ಮಾಡಿಕೊಂಡು ಮರುಪರಿಶೀಲನೆಗೆ ಅರ್ಜಿಯನ್ನು ಹಾಕಬಹುದು.